ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ನಾನು ಫೋನ್ಪೇಯಲ್ಲಿ ಪ್ಲಾಟಿನಮ್ ಮತ್ತು ಸಿಲ್ವರು ಗೋಲ್ಡ್ದು ಯಾವ ರೀತಿ ಸೇವ್ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೇ ಇವತ್ತು ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ವಿಡಿಯೋ ಇರುತ್ತೆ. ಸೊ ಫಸ್ಟು ನಾನು ಗೋಲ್ಡ್ದು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿಯಾಗಿ ನಾನು 340 ರುಪೀಸು ಆಲ್ರೆಡಿ ಮಾಡಿ ಇಟ್ಟಿರೋದ್ರಿಂದ ಈಗ 510 ರುಪೀಸ್ಗೆ ಇದು ಮಾಡಿದೆ. ಸೊ ಅಷ್ಟು ನನಗೆ ವರ್ತ್ ಡೈಲಿ ಕಟ್ಟಾಗೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ, ಸೊ ಅದನ್ನು ಯಾವ ರೀತಿ ಸೇಲ್ ಮಾಡಬೇಕು, ಯಾವ ಅಕೌಂಟ್ಗೆ ಹೋಗುತ್ತೆ ಅಂತ ನಿಮಗೆ ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ 311 ರುಪೀಸ್ ಬಂದು ಅಮೌಂಟ್ ಸಿಗುತ್ತೆ. ಇಲ್ಲಿ ಸೇಲಿಗೆ ಕೊಟ್ಟರೆ, ಕನ್ಫರ್ಮ್ ಕೊಟ್ಟರೆ ನಾವು ಯಾವ ಅಕೌಂಟಿಗೆ ಅಲ್ಲಿ ಕೊಟ್ಟಿರ್ತೀವಿ ಆ ಅಕೌಂಟ್ಗೆ ಬಂದು ಡೈರೆಕ್ಟಾಗಿ ಬೀಳುತ್ತೆ. ಸೊ 322 ರುಪೀಸು ನನ್ನ ಕಡೆಯಿಂದ ಸೇವ್ ಆಗಿತ್ತು. ಸೊ ಡೈಲಿ ನನಗೇನಾದರೂ ಅಮೌಂಟ್ ಎಮರ್ಜೆನ್ಸಿ ಇದೆ ತೊಗೋತೀನಿ. ಇನ್ನು ಬಂದು ಸಿಲ್ವರ್ದು ಕೂಡ ನಾನು ಆಲ್ರೆಡಿ 240 ರುಪೀಸ್ ಮಾಡಿಟ್ಟಿರೋದ್ರಿಂದ ಅದು ಕೂಡ ಸೇವಲ್ಲಿ ಬಂದು 611 ರುಪೀಸ್ ಇತ್ತು. ಅದನ್ನು ಸೆಲ್ಗೆ ಹಾಕಿದ್ರೆ ಸೇಮ್ ಅದು ಕೂಡ ಅಕೌಂಟಿಗೆ ಬರುತ್ತೆ. ಇದಾದಮೇಲೆ ಇನ್ನು ಪ್ಲ್ಯಾಟಿನಮ್ ಕೂಡ 99 ರುಪೀಸು ನನ್ನ ಕಡೆಯಿಂದ ಸೇವ್ ಆಗಿತ್ತು. ಸೊ ಅಲ್ಲಿ ನಾನು ಇದರಲ್ಲಿ ಬಂದು ಮಂತ್ಲಿ 5th 100 ರುಪೀಸು ಇದಾಗೋದು ಕೂಡ ಇತ್ತು. ಅಲ್ಲಿ ಏನದು ಕಟ್ಟಾಗೋದು. ಸೊ ಇನ್ನು ಈ ಥರ ಯಾವುದಾದ್ರೂ ಮಾಡ್ಕೋಬೋದು. ನಾನು ಮಂತ್ಲಿದು ಪ್ಲಾಟಿನಮ್ ಮಾಡಿ ಇಟ್ಟಿದ್ದೆ. ಸೊ ಇದರಲ್ಲಿ 97 ರುಪೀಸ್ ಸೇವ್ ಇತ್ತು. ಇದು ಡೈಲಿ ಸೇವಿಂಗ್ಸ್ 50 ರುಪೀಸು. ಇನ್ನು ನಾವು ಎವ್ರಿ ಮಂತು 5th ಎಷ್ಟಾದರೂ ಕಟ್ಟಾಗ್ಬೋದು. ಅದು 100 ರುಪೀಸ್ ನಾನು ಆಲ್ರೆಡಿ ಮಾಡಿರೋದ್ರಿಂದ ಅದು ಮಾಡೋಕ್ಕೆ ಹೋಗಲಿಲ್ಲ. ಸೊ ಹೀಗೆ ಕ್ಯಾಶುವಲ್ ಆಗಿ ನಾವು ಏನೇನಿದೆ ಅದನ್ನೆಲ್ಲ ನಾವು ಡೈಲಿನ ಸೇವಿಂಗ್ಸ್ ಮಾಡಿ ಇಟ್ಕೋಬೋದು ಆರಾಮಾಗಿ. ಹಾಗೆ ಪ್ಲಾಟಿನಮ್ಮಲ್ಲಿ ನಾವು ಸೇವಿಂಗ್ ಕೂಡ ಅಂದರೆ ನಮಗೆ ಇದಿರುತ್ತಲ್ಲ ಅದು ಕೂಡ ಮಾಡ್ಕೋಬೋದು. ಅದನ್ನು ನಮಗೆ ಆರಾಮಾಗಿ ಇದು ಸಿಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಹಾಗೆ ಬೈ ಸಿಲ್ವರು, ಬೈ ಪ್ಲಾಟಿನಮ್ಮು, ಬೈ ಗೋಲ್ಡು ಈ ಥರ ಎಲ್ಲ ಇರುತ್ತೆ. ಇದರಲ್ಲೇ ನಾವು ಗೋಲ್ಡ್ ಸ್ಕೀಮ್ ಕೂಡ ಇರುತ್ತೆ. ಮಂತ್ಲಿಗೆ ಎಷ್ಟೆಷ್ಟು ಹಾಕಬೇಕು ಅಂತ ಆ ಸ್ಕೀಮ್ ಕೂಡ ನಾವು ಈಸಿಯಾಗಿ ತೊಗೋಬೋದು. ಫೋನ್ಪೇಲಿ ಎಷ್ಟೊಂದೆಲ್ಲ ವರ್ತಬಲ್ ಆಗಿ ನಮಗೆ ಒಂದು ಇದು ಕೊಟ್ಟಿದೆ. ಸೊ ನಮ್ಮದೇ ಅಕೌಂಟ್ ಆಗಿರೋದ್ರಿಂದ ನಾವು ಸ್ಕೀಮ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಇದೆಲ್ಲ ನಾನು ಯೂಸ್ ಮಾಡ್ತಾ ಇರೋದನ್ನ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಎಲ್ಲ ಹೇಳಿರೋ ಪ್ರಕಾರ ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಗೆಯೇ ಏನೇನು ಸ್ಕೀಮ್ ಇದೆ ಅನ್ನೋದೆಲ್ಲ ಇದರಲ್ಲಿ ತನಿಷ್ಕದು ಒಡವೆಗಳದ್ದೆಲ್ಲ ತೊಗೊಳ್ಳೋದು ಯಾವ್ಯಾವ ರೀತಿ ಏನೇನು ಅಂತೆಲ್ಲ ಇದರಲ್ಲಿ ಆರಾಮಾಗಿ ನೋಡ್ಬೋದು. ಸೊ ಮಂತ್ಲಿ 5000 2000 1000 ನಾವು ಮಾಡಿಟ್ಬಿಟ್ರೆ ಗೋಲ್ಡ್ ಚೀಟಿ ನಾವು ಇಲ್ಲೋಗಿ ಅಂಗಡಿಗಳಲ್ಲೆಲ್ಲ ಚೀಟಿ ಕಟ್ತೀವಲ್ಲ ಆ ಥರ ಆಗಿ ಕೂಡ ಮಾಡ್ಕೋಬೋದು. ಇದೆಲ್ಲ ನಮಗೆ ಯಾವ ರೀತಿ ಆಗುತ್ತೆ ಅಂದರೆ ನಮ್ಗೆ ಯಾವ ರೀತಿ ಈಸಿ ಆಗುತ್ತೆ, ನಮಗೆ ಮಂತ್ಲಿ ಯಾವ ರೀತಿ ನಾವು ಸೇವ್ ಮಾಡ್ಬೋದು, ಡೈಲಿ ಯಾವ ರೀತಿ ಸೇವ್ ಮಾಡ್ಬೋದು, ನಮ್ಗೆ ಅಮೌಂಟ್ ಬೇಕು ಅಂದಾಗ ನಾವು ತೊಗೊಳ್ಳೋ ಅಂಥ ಒಂದು ಇದಕ್ಕೆ ಇಟ್ಕೋಬೋದು. ಸೊ ತಿಂಗಳಿಗೆ ನಾವು ಇಷ್ಟು ಸೇವಿಂಗ್ಸ್ ಮಾಡಬೇಕು, ಇಲ್ಲ ನಾವು ಎಷ್ಟಿದ್ರೂ ಖರ್ಚಾಗ್ಬಿಡುತ್ತೆ ಅಂತ ಇದನ್ನು ಡೈಲಿ ಕಟ್ಟಾಗೋ ಥರ ಮಾಡಿ ಇಟ್ಬಿಟ್ರೆ ಆರಾಮಾಗಿ ನಾವು ಮಾಡ್ಕೋಬೋದು. ಇನ್ನು ಬಂದು ಇನ್ವೆಸ್ಟ್ ಕೂಡ ಎವ್ರಿ ಮಂತ್ ನಾವು 500 1000 ಇದು ಗ್ರೋತ್ ಇದಿರುತ್ತೆ ಅಲ್ವಾ, ಮ್ಯೂಚುವಲ್ ಫಂಡ್ ಆಗಿರ್ಬೋದು ಈ ಥರ. ಸೊ ಇದನ್ನು ನಾನು ಮಾಡೋಣ ಅಂದ್ಕೊಂಡೆ, ಬಟ್ ನಂದು ಸ್ವಲ್ಪ ಪ್ಯಾನ್ ಕಾರ್ಡ್ ಇಶ್ಯೂಸ್ ಇರೋದ್ರಿಂದ ಅದನ್ನ ನಾನು ಮಾಡಿ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಕಂಟಿನ್ಯೂ ಕೊಟ್ಬಿಟ್ಟು ಮತ್ತು ನೀವು ಆಧಾರ್ ಕಾರ್ಡ್ ನಂಬರ್ ಅದೆಲ್ಲ ಹಾಕಿದ್ರೆ ಆ್ಯಸ್ ಯೂಶುವಲ್ ನೀವು ಆರಾಮಾಗಿ ಇದನ್ನ ಸೇವ್ ಮಾಡ್ಕೋಬೋದು. ಫೋನ್ಪೇಲೇ ಅಕೌಂಟಲ್ಲಿ ತಿಂಗಳಿಗೆ ಇಷ್ಟು ಅಂತ ದುಡ್ಡಿದೆ ಅಂದರೆ ಆರಾಮಾಗಿ ನಿಮ್ಗೆ ಯಾವ ರೀತಿ ಬೇಕೋ ನೀವು ಯಾವ ರೀತಿ ಆರಾಮಾಗಿ ಸೇವ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಇದರಲ್ಲಿ ಏನೇನೆಲ್ಲ ಇದೆ ನಮಗೆ ಅಂತ. ಸುಮಾರು ಜನ ಜಸ್ಟ್ ಯೂಸ್ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ನೋಡಿಕೊಂಡು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಇದೆ. ಸೊ ಗೋಲ್ಡು ಸಿಲ್ವರ್ದು ಅದೆಲ್ಲ ನೀವು ಸೇವಿಂಗ್ಸ್ಗೆ ಅಂತಲೇ ಈಸಿಯಾಗಿ ಸೇವ್ ಮಾಡ್ಬೋದು. ಅಮೌಂಟ್ ಅಂತೂ ಆರಾಮಾಗಿ ಸೇವ್ ಮಾಡ್ಬೋದು ನಮಗೆ ಹೇಗೆ ಬೇಕೋ ಹಾಗೆ. ಸೊ ಕೆಳಗಡೆ ಹೋಗ್ತಾ ನಿಮಗೆ ಯಾವ ಇಂಟ್ರೆಸ್ಟಿಗೆ ಎಷ್ಟು ಕಟ್ಟಬೇಕು, HDFC ಬ್ಯಾಂಕಿಂದ ಯಾವ ಬ್ಯಾಂಕಿಂದ ಎಷ್ಟೆಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾರೆ. ಸೊ ಆ್ಯಸ್ ವಿಜುವಲ್ ನೀವು ನೋಡಿ ಮಾಡ್ಕೋಬೋದು. ನಿಧಾನವಾಗಿ ಯೋಚನೆ ಮಾಡಿ ನಿಮ್ಗೆ ಯಾವ ರೀತಿ ಅಮೌಂಟ್ ಕಟ್ಟಾಗುತ್ತೆ, ಯಾವ ರೀತಿ ನೀವು ಸೇವ್ ಮಾಡ್ಬೋದು ಅಂತೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಆಲ್ ಬಾಯ್.